ಜಮೀರ್ ಅಹಮದ್ಗೆ ಮತ್ತು ನಿಮಗೆ ಒಂದು ರೀತಿ ಭಿನ್ನಮತ ಸ್ಟಾರ್ಟ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿ ಅವ್ನು ಯಾರು ನಮ್ಮ ಹತ್ರ ಬಂದಿಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು. ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಹೊಸ ಚಂದ್ರ ಅಲ್ಲಪ್ಪ, ಚಂದ್ರ ನೋಡಿ ಆಮೇಲೆ ಪ್ರಾರಂಭ ಮಾಡೋಣ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ದುಡಿಯೋಣ. ಅಂದರೆ ಸಾಕಷ್ಟು ಅಭಿಮಾನ ತಮ್ಮ ಪುತ್ರನ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ, ನಾನು ಕೇಳೋಕ್ಕೋಗಿಲ್ಲ. ಇನ್ನು ಮೀಟಿಂಗ್ ಕರೀತಾರೆ, ಕರೆದಾಗ ಏನು ಅಂತ ಕೇಳೋಣ. ಹಾಂ, ಒಟ್ಟು ಸೂಕ್ತ ಅಭ್ಯರ್ಥಿ ಬೇಕು ನಮಗೆ. ನಮ್ಮವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರು ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಬಿ ಜೆ ಪಿಯವ್ರು ಮೊನ್ನೆ ಹೊಡೆದಾಡ್ಯಾರಲ್ಲ ಅವ್ರವ್ರೆ, ಅದಕ್ಕೆ ಅವ್ರದ್ದು ಅವ್ರಿಗೆ ಬಿಟ್ಟಿರೋದು. ನಾವು ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಈ ಹರೀಶ್ ಮಾತಾಡ್ದಂಗೆ ಮಾತಾಡಲ್ಲ ನಾನು. ಏನೋ ಅದು ಅವ್ರ ಪಕ್ಷದಾರ ಅವ್ರು ನೋಡ್ಕೊಳ್ಳಿ, ಅವ್ರ ಪಾರ್ಟಿಯವ್ರು. ನಮ್ಮ ಪಾರ್ಟಿಯಾಗ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆರಿಸಿ ಆಮೇಲೆ ಎಲ್ಲರೂ ಅವ್ರ ಮೇಲೆ ಬಿಡ್ತಾರೆ. ನಾನೇನು ಇಂಟರ್ಫಿಯರ್ ಆಗಲ್ಲ ಇದ್ರೆ ಬಿಟ್ಟು ಅವ್ರು ಯಾರು ಹೇಳ್ತಾರೆ ಅವ್ರ ನಿಲ್ಸೋಣ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಕೊಡ್ಬೇಕಂತ ಇದ್ದಾರೆ, ಮತ್ತೊಂದೆಡೆ ಸಮರ್ಪರಿಗೂ ಕೊಡ್ಬೇಕಂತೇಳಿ ಕೆಲವೊಂದಿಷ್ಟು ಇಫ್ತಾರ್ ಕೊಟ್ಗಳು ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕುತ್ಕೊಂಡು ಎಲ್ಲರನ್ನೂ ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತಾರೆ. ಚುನಾವಣೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ಆರೋಪ ತಿಳ್ಕೊಬೋದು, ಹೆಂಗಾರ ತಿಳ್ಕೊಳ್ಳಿ, ಅದ್ರಾಗೇನೈತಿ. ಈಗ ನೋಡಪ್ಪ, 91ರಾಗ ನನಗೆ 2001-2003 ತನಕ ಆಲ್ಮೋಸ್ಟ್ ಸೌತ್ನಾಗ 90% ಆಫ್ ದಿ ರೋಡ್ಸು ಕಾಂಕ್ರೀಟ್ ಮಾಡ್ಸೀನಿ. ಏನೋ ಆಮ್ಯಾಗ ವಾಟ್ರ್ ಆಗೈತಿ. ಸ್ಟ್ರಾಮ್ ವಾಟ್ರ್ ಡ್ರೈನು ನಾವು ಕಾಂಗ್ರೆಸ್ ಸರ್ಕಾರನ ಮಾಡಿದ್ದು. ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ನೀರು ನುಗ್ತಾಯಿತ್ತು. ಇವತ್ತೆಲ್ಲರೂ ನೀರು ನುಗ್ತೈತಾ? ಇಲ್ಲ. ಈಗೇನೋ ನಮಗೆ ಬೇಕಾಗಿರೋದು ಈಗ 100 ಕೋಟಿಯಾಗ ಎಲ್ಲೆಲ್ಲಿ ಸಣ್ಣ ಪುಟ್ಟ ಏನೇನು ಕೆಲಸ ಕಾರ್ಯಗಳಿದ್ವು ಅವನ್ನೆಲ್ಲ ಸರಿಪಡಿಸ್ಬೇಕು. ಆ ಒಂದು ನಿಟ್ಟಿನಾಗ ಈಗ ಮೇನ್ ಕಾಲುವೆ ಈಗ ಆಲ್ಮೋಸ್ಟ್ 60% 70% ಆಗೈತಿ. ಇನ್ನೊಂದು 30% ಐತಿ. ಅಂಥದ್ದು ತಗೋಬೇಕು. ಅವಾಗ ಏನಾಕತಿ, ಊರು ಸ್ವಚ್ಛ ಆಕತಿ. ಎಂಥ ಮಳೆ ಹೊಡೆದ್ರೂ ನಮಗೆ ಊರಾಗ ಏನೂ ನೀರು ನುಗ್ಗಲ್ಲ. ಹಂಗೆ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವ ಅನುಮಾನ ಇಟ್ಕೋಬೇಡ್ರಿ. ಎಲ್ಲ ನಕ್ಕಂತಲೇ ನಾವಾಗಲಿ ಎಲ್ಲ ಸಮಾಜದವರು ಸೇರ್ಕೊಂಡೆ ಒಂದು ಒಳ್ಳೆ ಸೂಕ್ತ ಅಭ್ಯರ್ಥಿನ ಹುಡುಕ್ತೀವಿ.